ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ದಿವಂಗತ ಕೆ.ಪಿ. ಹೆಗ್ಡೆಯವರ ಇವತ್ತು ನುಡಿನಮನ ಮತ್ತು ಗೀತಗಾಯನ ಕಾರ್ಯಕ್ರಮವನ್ನ ಸಾಹಿತ್ಯ ಪರಿಷತ್ತು ಮತ್ತು ಸಂಸ್ಕೃತಿ ಸೌರಭ ಟ್ರಸ್ಟ್ನ ಒಂದು ಸಹಯೋಗದೊಂದಿಗೆ ಆಯೋಜಿಸಿದ್ದಾರೆ. ಹೊಗಳಿಕೆ ತೆಗಳಿಕೆ ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಸತ್ತಂತ ನಂತರ ಅವರೆಲ್ಲ ಸಾಧನೆಗಳು ಶೂನ್ಯ. ಅವ್ರು ನೆನ್ಕೊಳ್ತಕ್ಕಂಥವ್ರು ಬಹಳ ವಿರಳ. ಬೇರೆ ನೆನೆದಿರ್ಲಿ, ಅವರಿಂದ ಸಹಾಯ ಪಡ್ಕೊಂಡಿರ್ತಕ್ಕಂಥವ್ರೆ ನೆನೆದಿರ್ತಕ್ಕಂಥ ಕಾಲ ಇದು. ದಿವಂಗತ ಕೆ.ಪಿ. ಹೆಗ್ಡೆ ಅವರು ನಾವು ತುಂಬಾ ಬಹಳ ಹತ್ತಿರದಿಂದ ನೋಡೋದು. ಯಾಕಂದ್ರೆ ನಾವು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಸನ್ಮಾನ್ಯ ಸಿ.ಎಂ. ಲಿಂಗಪ್ಪ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೆ.ಪಿ. ಹೆಗ್ಡೆಯವರು ಮತ್ತು ನಮ್ಮ ಡಾಕ್ಟರ್ ಎಸ್.ಎಲ್. ತಿಮ್ಮಯ್ಯನವರು ಕೂಡ ಶಾಲಾ ಸಮಿತಿಯ ಸದಸ್ಯರಾಗಿದ್ದವರು ನಮ್ಮ ಆ ಶಾಲೆಗೆ. ದಿವಂಗತರು ಬಹಳ ಸರಳ ಸಜ್ಜನಿಕೆಯ ಶಿಸ್ತಿನ ಸಿಪಾಯಿ ಜೀವನದಲ್ಲಿ ಅಂತಹ ಜೀವನ ನಡೆಸ್ಕೊಂಡು ಬಂದಂತವರು ಇವರು. ರಾಮನಗರದಲ್ಲಿ ಡಾಕ್ಟರ್ಗಳಿದ್ದಂತ ಸಂದರ್ಭ ನಾವು ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಏನಾದ್ರು ವ್ಯತ್ಯಾಸಗಳಾದ ಆರೋಗ್ಯದ ವ್ಯತ್ಯಾಸಗಳಾದ್ರೆ ಎಲ್ಲಿ ತಕ್ಕೋತಾರೆ ಡಾಕ್ಟರ್ ಬೇರೆ ಯಾರು ಇಲ್ಲ. ಇವತ್ತೆಲ್ಲ ಗಲ್ಗಲಿಗೆ ಡಾಕ್ಟರ್ಗಳಿದ್ದಾರೆ, ಪ್ರಶ್ನೆ ಬೇರೆ. ಅದಾವತ್ತು ರಾಮನಗರದಲ್ಲಿ ಎಷ್ಟು ಹೇಳ್ತಾ ಇದ್ದ 3 ಜನ ಮೊದಲನೇ ಹಂತದಲ್ಲಿ. ಯಾರು ಜಯರಾಮ್ ಡಾಕ್ಟ್ರು, ಡಾಕ್ಟರ್ ತಿಮ್ಮಯ್ಯ ಡಾಕ್ಟ್ರು, ಕುದ್ದೂಸ್ ಡಾಕ್ಟ್ರು, ಈ 3 ಜನ ಹೇಳೋ ಬಂತು. ತದನಂತರದಲ್ಲಿ ಕೆ.ಪಿ. ಹೆಗ್ಡೆ ಅವರು ಮತ್ತೆ ನಮ್ಮ ರಂಗನಾಥ್ ಅವರು, ರಾಜುನ ಆ ತಲೆಮಾನವರೇ. ಅವರು ಬಹಳ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದವರು. ಒಂದಲ್ಲ ಇವರು ಹೇಗೆಂದ್ರೆ ಆಡಮಟ್ಟದ ಸೊಪ್ಪಿಲ್ಲ ಅಂತಾರಲ್ಲಂಗೆ ಇವ್ರು ಎಲ್ಲಾ ಕ್ಷೇತ್ರದಲ್ಲಿಯೂ ಪಾದಾರ್ಪಣೆ ಮಾಡಿರ್ತಕ್ಕಂಥವ್ರು. 10 ರೂಪಾಯಿ 20 ರೂಪಾಯಿ ಬ್ಯಾಂಕ್ ಇರಬೇಕು. 20 ರೂಪಾಯಿ ಕೊಟ್ಟವ್ರಿಗೆ ಕೊಟ್ರೆ 20 ರೂಪಾಯಿ ಕೊಡಿದ್ರೆ ಅದು ಇಲ್ಲ. ಬಡವ್ರ ಬಗ್ಗರಿಗೆ ಬಹಳ ಉಚಿತವಾಗಿ ಇವರು ಸೇವೆಯನ್ನ ಮಾಡಿದ ವೈದ್ಯಕೀಯ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ದುಡಿದರು ಬಡವರಿಗೆ. ಜೊತೆಯಾಗಿ ನಾನ್ ಕೇಳ್ಬಂದಂತಂದ್ರೆ ಇವರು ಅನೇಕ ಗ್ರಾಮಗಳನ್ನ ಇವರು ದತ್ತು ತಗೊಂಡಿದ್ರು. ಅನೇಕ ಗ್ರಾಮಗಳನ್ನ ದತ್ತುಕೊಂಡು ಇವರು ಅಲ್ಲಿಗೆ ಹೋಗಿ ಆ ಗ್ರಾಮಗಳಿಗೆ ಹೋಗಿ ಬಡ ಬಗ್ಗರಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಮತ್ತೆ ಮೆಡಿಸಿನ್ಗಳನ್ನ ಉಚಿತವಾಗಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಇವರು ಇಟ್ಕೊಂಡಿದ್ರು. ಮೈಸೂರಿನ ಮಹಾರಾಜರು 1984ರಲ್ಲಿ ಈ ಮೈಸೂರು ಈ ಭಾಗಕ್ಕೆ ಹೋಬಳಿ ಒಂದು ಶಾಲೆಯನ್ನು ತೆರೆದರು. ಬಹುಶಃ ಅದು ತೆರೆದೇ ಹೋಗಿದ್ರೆ ಈಗ ನಾವು ಯಾವ ಚಿತ್ರಣದಲ್ಲಿ ಇರ್ತಿದ್ವೋ, ಸಾವಿತ್ರಿಬಾಯಿ ಫುಲೆಯಂತಹ ಮಹಾತಾಯಿ ಬರದೇ ಹೋಗಿದ್ವಿ, ಇನ್ಯಾವ ಸ್ಥಿತಿಗೆ ನಾವು ಇರ್ತಿದ್ವು ಅಂತಕ್ಕಂಥದ್ದನ್ನ ಯೋಚನೆ. ಈಗ ಈ ವಿಚಾರ ಕೇಳಿ ನಾಗರಾಜನವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಕೇಳಿ ತಾವು ಕಟ್ಟಿದ ಸಂಸ್ಥೆಯಿಂದಲೇ ತಾವು ಹೊರಗಡೆ ಬಂದಿದ್ದಾರೆ ಅಂದ್ರೆ ಅವರ ಉದ್ದೇಶ ಮತ್ತು ಗುರಿಯನ್ನ ನಾವು ಬಂದಿದ್ದೇವೆ. ಅವರಿಗೆ ಬೇರೆ ಯಾವ ಆಲೋಚನೆಗಳು ಇರಲಿಲ್ಲ. ಇದು ಒಂದೇ ಆಲೋಚನೆ, ಸೇವಾ ಮನೋಭಾವನೆ. ಇದ್ರ ಜೊತೆಗೆ ಅವರು ಕಾರ್ಮಿಕರ ಕಲ್ಯಾಣ ನಿಧಿ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಭಾಸ್ಕರ್ ಅವರ ಬಿಲ್ಡಿಂಗ್ ಇದೆ, ಸಣ್ಣದೊಂದು ಅಂಗಡಿ ರೋಟರಿಯಲ್ಲಿ. ಎಷ್ಟೊಂದು ಜನ ಕಾರ್ಮಿಕರು ನಾನು ನೋಡಿದ್ದೇನೆ. ಕಾರ್ಮಿಕರು ಬರೋರು ಹೇಳಿ ಅವರನ್ನ ಸೌಜನ್ಯದಿಂದ ಕಳಿಸ್ಕೊಡು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಇದ್ದದ್ದು ದೊಡ್ಡ ಆಸ್ತಿ ಏನಂದ್ರೆ ಈ ಪ್ರದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ, ಈ ಪ್ರದೇಶದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಒಂದು ಮನೆ ಕಟ್ಕೊಳಕ್ಕಾಗಿಲ್ಲ ಪಾಪ. ಇತ್ತೀಚೆಗೆ ಅಲ್ಲಿ ನಮ್ಮ ರೋಟರಿ ಹತ್ರ ಒಂದು ಮನೆಯನ್ನ ಕಟ್ಕೊಂಡು ಎಷ್ಟು ವರ್ಷಗಳ ಕಾಲ, ಒಂದು 15 ವರ್ಷಗಳ ಕಾಲ ಇದೇನೋ ಅಂತ ಕಾಣಿಸ್ತದೆ. ಮಕ್ಕಳೇ ಇದ್ದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಅವರು ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಿ ಕಟ್ಟಡವನ್ನು ಕಟ್ಕೊಂಡು ಜೀವನವನ್ನು ಸಾಗಿಸಿದ್ದಾರೆ.